16 ಅಕ್ಟೋಬರ್ 2025 ಯಾವಾಗ 2025 ಸರ್. ಇದು ನಿಮ್ ಸಬ್ಜೆಕ್ಟ್. ಪೊಲ್ಯೂಷನ್ ಕಂಟ್ರೋಲ್ ಅರಣ್ಯ ಇಲಾಖೆ ಗಾಡಿ 3rd November 2025 ಡಮಾರ್. ಅಲ್ಲ ಸರ್, ಪರಿಸರ ಎಲ್ಲ ಕಾಪಾಡ್ಬೇಕಲ್ಲ ಸರ್ ತಾವು, ಆಯ್ತಾ? ಇನ್ಶೂರೆನ್ಸ್ ಅಕ್ಟೋಬರ್ 2025 ನೆಗಡಿ ಬಿತ್ತೋಗೋಯ್ತು. ಇದಕ್ಕೆ ಅಣ್ಣ ಇದು ರೆಕಾರ್ಡ್ ಮಾಡ್ಕೊಳ್ಳೋಣ, ಡಾಕ್ಯುಮೆಂಟ್ ಬೇಕು. ಇದು K45G0148. ಅದೆಲ್ಲ ಇನ್ಶೂರೆನ್ಸ್ ಹೋಗುತ್ತೆ ಸರ್. ಇದು ಗಾಡಿದ ಫಿಟ್ನೆಸ್ ಹೊರಟೋಗೈತೆ. ಈ ಗಾಡಿ ಫಿಟ್ಟೇ ಇಲ್ಲ ಓಡಿಸಕ್ಕೆ. ಯಾವಾಗಿಂದ? 23 ಮಾರ್ಚ್ 2023. ಯಾವಾಗ? ನಮ್ದು ಯಾರು ರೈತರು ಗಾಡಿ ಓಡಿಸ್ತಿರೋ ಒಂದು ಅಪಾಯ ತರಕಾರಿ ಗಾಡಿ ಸಿಗಾಕೊಂಡ್ಬಿಟ್ರೆ ಹಾಕಿ ತೀಡಿ ನೆರಳಿ ಸಾಯಿಸ್ಬಿಡ್ತೀರ. 2023ನೇ ಇಸ್ವಿನಲ್ಲಿ ಫಿಟ್ನೆಸ್ ಸತ್ತೋಗೈತೆ. ಇದ್ರಲ್ಲಿ ಜನನ್ ಕೂರಿಸ್ಕೊಂಡು ನೀವು ಅರ್ಜೆಂಟ್ ಆಗಿ ಸಫಾರಿ ಮಾಡ್ಬೇಕಿತ್ತಲ್ವಾ? ಊಟದ್ರೆ ಆಟೋ ಐತೆ ಅಂತ ಗೊತ್ತು ಮಗನೆ. ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿದೆ, ಇವ್ರು ಸಫಾರಿ ಮಾಡ್ತಾರೆ. ತಗೊಳ್ಳಿ, ಇವ್ರ ಕರ್ಮಕಾಂಡಗಳನ್ನ ಒಂದೊಂದಾಗಿ ಬಿಡಿಸ್ತೀನಿ. ಇಲ್ಲ ಇವತ್ತು ನಿಜವೂ ಸರ್ ನೀವು ಕರಿಬೇಕಿದ್ರನ್ನ ನೀವು ಅವ್ರಿಗೆ ಬಚಾಯಿಸ್ತಾ ಇದ್ದೀರಾ ಪ್ರತಿ ಸರಿ. K45 ಸರ್ ಕೊಡ್ತೀನಿ, ಇವ್ರ ಕರ್ಮಕಾಂಡಗಳು ಒಂದೇ ಬಿಡ್ತೀನಿ ನೋಡಿ. K45G0310 ಇದು ಇವ್ರದೇ ಗಾಡಿ. ನಾಗೂರಲ್ಲಿ ಟೈಗರ್ ರಿಸರ್ವ್. ಅಟ್ಲೀಸ್ಟ್ ಇದು ಐಡೆಂಟಿಫೈ ಮಾಡ್ಬೋದಲ್ಲಪ್ಪ. ಎಲ್ಲಿ ಅಣ್ಣ ಒಪ್ಕೊಂಡ್ರಿ ನೀವು? ಸುಮ್ಮನೆ ಅದು ಹಸಿರು ಕಲರ್ ಕಾಣ್ತಿಲ್ಲ, ನೀವು ಒಪ್ಕೊಂಡಿಲ್ಲ. ಇನ್ಶೂರೆನ್ಸ್ ವ್ಯಾಲಿಡ್ ಅಪ್ ಟು 7th June 2025. ಇಲ್ಲ ಸರ್, K45 ಅರ್ಥ ಆಯ್ತು. ಇಲ್ಲ ಅದಕ್ಕೆ ಕುತ್ಕೊಂಡ್ಬಿಡ್ತೀವಿ ಈಗ ಪಾಪ ಹೋಲಿ. K45G0321 ಇದಕ್ಕೆ ಇನ್ಶೂರೆನ್ಸ್ ವ್ಯಾಲಿಡಿಟಿ ಮುಗಿದೋಗಿರೋದು 16 ಅಕ್ಟೋಬರ್ 2025. ಯಾವಾಗ? 2025 ಸರ್. ಇದು ನಿಮ್ ಸಬ್ಜೆಕ್ಟ್. ಪೊಲ್ಯೂಷನ್ ಕಂಟ್ರೋಲ್ ಅರಣ್ಯ ಇಲಾಖೆ ಗಾಡಿ 3rd November 2025 ಡಮಾರ್. ಅಲ್ಲ ಸರ್, ಪರಿಸರ ಎಲ್ಲ ಕಾಪಾಡ್ಬೇಕಲ್ಲ ಸರ್ ತಾವು, ಆಯ್ತಾ? ಇನ್ಶೂರೆನ್ಸ್ ಅಕ್ಟೋಬರ್ 2025 ನೆಗಡಿ ಬಿತ್ತೋಗೋಯ್ತು. ಇದಕ್ಕೆ ಅಣ್ಣ ಇದು ರೆಕಾರ್ಡ್ ಮಾಡ್ಕೊಳ್ಳೋಣ, ಡಾಕ್ಯುಮೆಂಟ್ ಬೇಕು. ಇದು K45G0148. ಅದೆಲ್ಲ ಇನ್ಶೂರೆನ್ಸ್ ಹೋಗುತ್ತೆ ಸರ್. ಇದು ಗಾಡಿದ ಫಿಟ್ನೆಸ್ ಹೊರಟೋಗೈತೆ. ಈ ಗಾಡಿ ಫಿಟ್ಟೇ ಇಲ್ಲ ಓಡಿಸಕ್ಕೆ. ಯಾವಾಗಿಂದ? 23 ಮಾರ್ಚ್ 2023. ಯಾವಾಗ? ನಮ್ದು ಯಾರು ರೈತರು ಗಾಡಿ ಓಡಿಸ್ತಿರೋ ಒಂದು ಅಪಾಯ ತರಕಾರಿ ಗಾಡಿ ಸಿಗಾಕೊಂಡ್ಬಿಟ್ರೆ ಹಾಕಿ ತೀಡಿ ನೆರಳಿ ಸಾಯಿಸ್ಬಿಡ್ತೀರ. 2023ನೇ ಇಸ್ವಿನಲ್ಲಿ ಫಿಟ್ನೆಸ್ ಸತ್ತೋಗೈತೆ. ಇದ್ರಲ್ಲಿ ಜನನ್ ಕೂರಿಸ್ಕೊಂಡು ನೀವು ಅರ್ಜೆಂಟ್ ಆಗಿ ಸಫಾರಿ ಮಾಡ್ಬೇಕಿತ್ತಲ್ವಾ? ಇವ್ ಕಡೆ ಏನಾದ್ರೆ ಆಟೋ ಐತೆ ಅಂತ ಗೊತ್ತು ಮಗನೆ. ಸರ್ ತಗೊಳ್ಳಿ ಸರ್ ಇನ್ನೊಂದು. ಪರಮೇಶ್ವರ್ ಇಲ್ಲೊಬ್ರು ಪರಮೇಶ್ವರೇ ಸರ್, ಈಗ ನಿಮ್ಮ ಸಫಾರಿಗೆ ಗಾಡಿ ಬಿಡಬೇಕು ಅಂದ್ರೆ ಅದು ಯೆಲ್ಲೋ ಬೋರ್ಡ್ ಆಗಿರ್ಬೇಕು, ವೈಟ್ ಬೋರ್ಡ್ ಆಗಿರ್ಬೇಕಾ? ವೈಟ್ ಬಿಡ್ಬೋದಾ? ಅದು ಸಫಾರಿ ಮಾಡ್ತೀರಾ? ಮಾಡ್ಬೋದು ಸರ್, ನನಗೆ ಗೊತ್ತಿಲ್ಲ, ನಾನು ಕೇಳ್ತಿದ್ದೀನಿ. ಯಾಕಂದ್ರೆ ಇದೊಂದು ವೈಟ್ ಬೋರ್ಡ್ ಅಲ್ಲಿ ನೀವು ಸಫಾರಿ ಮಾಡ್ತಾ ಇದ್ದೀರಿ. K45G0314 ನಂಗೆ ಗೊತ್ತಿಲ್ಲ. ಅಲ್ಲ ಇದಿದ್ರೆ ಓಕೆ ಇಟ್ಕೊಳ್ಳಿ ಸರ್, ಅದೊಂದು ಎತ್ತಾಕ್ಬಿಡಿ ಸೈಡಿಗೆ, ಬೇಡ ಅದು ಔಟ್ ಆಫ್ ಸಬ್ಜೆಕ್ಟ್.
ಇನ್ನೊಂದು K45G 0101 ಇರ್ಲಿ ಸರ್, ಬಟ್ ಇದು ಇನ್ಶೂರೆನ್ಸ್ ಡಬಲ್ ಸರ್. ಮತ್ತೆ ಸರ್ ಇದು ಡಿಸೆಂಬರ್ 2025 ಸರ್. ಗಮನಕ್ಕೆ ತರಿಸಿದ್ರೆ ಸರ್, ನಾಳೆ ದಿನ ಯಾರೋ ಸತ್ತೋಗ್ಬಿಟ್ರೆ ಸರ್, ಏನ್ರಪ್ಪ ಒಂದು ಬಿಸಾಕ ಗಾಡಿಯಿಂದ ಒಳಗಡೆ ಇದ್ದರು ಸತ್ತೋಗ್ಬಿಟ್ರೆ ಏನ್ ಮಾಡ್ಬೇಕು ಹೇಳಿ ಸರ್? ಈಗ ಅದೇ ಸಫಾರಿ ಸಫಾರಿನೇ ಸಫಾರಿ ಬಾಗಿನೇ ಸಫಾರಿ ಗಾಡಿ ಸಫಾರಿ ಅಲ್ಲ, ಕೊಡಬೇಕು, ಕರೆಕ್ಟು ಕೊಟ್ಟಿದ್ದೀರಾ ನನ್ನ ಪ್ರಶ್ನೆ. ಹಂಗೇನಾರ ಕೊಟ್ಟರೆ ದಯವಿಟ್ಟು ದಾಖಲೆ ಒದಗಿಸಿ ನಿಮ್ಗೆ. ಎಷ್ಟು NOC ನಿಮ್ಮ ಹತ್ರ ಐತೆ ನಾವು ನೋಡ್ಬೇಕು ಸರ್. ಇದು ಅವ್ರ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಿದ್ದ ಪ್ರಶ್ನೆ ನಾನು ಕೇಳಲೇಬೇಕು. ನಾವು ಹೆಂಡತಿ ಮಕ್ಕಳು ಮನೆ ಎಲ್ಲ ಕಟ್ಕೊಂಡು ನಾನು ಜೀವನ ಮಾಡ್ಕೊಳ್ಳೋಕೆ ಕಟ್ಕೊಂಡ್ರೆ ಒಂದು ಮನೆಗೆ 150 ಡಾಕ್ಯುಮೆಂಟ್ ಕೇಳ್ತಾರೆ. ಒಂದು ದಿನಕ್ಕೆ 32,000 ಅಂತೆ ಕಪ್ಪಲ್ಗೆ. 12 ನೂನ್ ಚೆಕ್-ಇನ್, 12 ನೂನ್ ಚೆಕ್ಔಟು. ಅವ್ರಿಗೆ ಹಂಗೆ ಕೊಟ್ಬಿಡ್ತೀರಿ, NOC ಇಲ್ದಿರಾ? ಅದು ಯಾವ ಆಧಾರದ ಮೇಲೆ ಕೊಟ್ಟಿದ್ರೆ ನಂಗೆ ಡಾಕ್ಯುಮೆಂಟ್ ಬೇಕು ಸರ್. ಅದನ್ನ ಅದು ಬಿಟ್ಟರೆ ಬೇರೆ ಏನಾದ್ರು ಕರೆಂಟ್ ತಿಂದಾದ್ರು ಆಯ್ತಾ? ಇದು ನಿಮ್ದು ಮನೆದು ಇದು ಏನೋ ಡೆಪಾಸಿಟ್. IP ಸೆಟ್ಗಳಿರಲ್ಲ, ಅವರೆಲ್ಲ ಭ್ರಷ್ಟಾಚಾರ ಇಲ್ಲ. ಅವ್ರ ಪ್ರಕಾರ 5 HP 23,000 ಅಂತ ರೂಲ್ಸ್ ಮಾಡೋರ. ಡೈರೆಕ್ಟ್ ಆಗಿ ಅದನ್ನು ಕಟ್ಸಿರಲ್ಲ. ನಾವು ಕಾಂಟ್ರಾಕ್ಟ್ ಮುಖಾಂತರ ಹೋಗ್ಬೇಕು. ಅವನು 30,000 ಕೇಳ್ತಾನೆ. ಅದನ್ನ ಕಟ್ಟೋದಿಲ್ಲ ಅಂದ್ರೆ ಇದು ದುಡ್ಡು ಯಾಕೆ ಲೆಕ್ಕ ಕೊಡ್ತೀವಿ ನಾವು? ನಾನು ಕಟ್ಟಲ್ಲ, ಹಾಗೆ ಓಡಿಸ್ತಾನೆ. ನಮ್ಮ TNRC-ಪುರ ತಾಲೂಕಲ್ಲಿ ಬನ್ನೂರು ಹೋಬಳಿ ಕಿರ್ತಾವ್ರೆ. ಅದೇ TNRC-ಪುರ ತಾಲೂಕು TNRC-ಪುರ ಬಂದ್ರೆ ಅದೇ ವೈರ್ಲಿ ಅವ್ರು ಕಟ್ಟಾಕ್ಬಿಟ್ಟು ಇವ್ರು ಬರೋಗಂಟ ಬಿಡಲ್ಲ. ಅದನ್ನ ನೀವು ಕ್ಯಾನ್ಸಲ್ ಮಾಡ್ಬೇಕು. ಎರಡನೇ ಜನ ಮುಕ್ತ ರೈತರಿಂದ 30,000 ವಸೂಲು ಮಾಡ್ತಾವ್ರೆ. ಯಾಕೆಂದ್ರೆ ಅವ್ರ ಕಾಂಟ್ರಾಕ್ಟ್ ಕೇಳಿದ್ರೆ ಅದು ಇಂಜಿನಿಯರ್ 1,000 ಅಂತ ಸೈನ್ ಹಾಕಕ್ಕೆ. ಆ ಬಿಲ್ ಕಟ್ಟೋನು ಇವರಲ್ಲೇ ಭ್ರಷ್ಟಾಚಾರ. ಬಿಲ್ ಕಟ್ಟಿದ್ರೆ ದುಡ್ಡು ಕಟ್ಟೋದು 100 ರೂಪಾಯಿ ಅಂದ್ರೆ ಕಾಂಟ್ರಾಕ್ಟ್ 7,000 ಉಳಿಯುತ್ತೆ. ಅದರಲ್ಲಿ 6,000 ಹೆಚ್ಚುವರಿ ಬರ್ತಲ್ಲ, ಇವ್ರ ಬಾಯಿಗೆ ಹಾಕ್ಬೇಕು. ಯಾಕೆ ಡೈರೆಕ್ಟ್ ಆಗಿ ಮಾಡಿಸ್ಕೊಳಕ್ಕಲ್ಲ ನೀವು ಸರ್? ಅದೆಲ್ಲ ಇರ್ಲಿ ಸರ್. ನಿಮ್ಗೆ ಇನ್ನೊಂದು ಮಾಹಿತಿ ಹೇಳ್ಬಿಡ್ತೀನಿ ಕೇಳಿ. ಸರ್ ನಿಮ್ಗೆ ಹೇಳ್ಬಿಡ್ತೀನಿ, ಮೈಸೂರಲ್ಲೇನೆ ಆಯ್ತಪ್ಪ ಇರೋ, ನಾವು ಬರೀ 200 ರೂಪಾಯಿ ಕಟ್ತೀರ, ನೀನು 70,000 ರೂಪಾಯಿ ಮಾತಾಡ್ತೀಯ ಸರ್? ಸರ್ ನಿಮ್ಗೆ ಹೇಳ್ಬಿಡ್ತೀನಿ ಸರ್, ಮೈಸೂರಲ್ಲಿ ಏನ್ ನಡೆಯುತ್ತೆ ಅಂತ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಈಗ